4 kg ಪಾಪುನ. ಓಕೆ 4 kg ಪಾಪುನ. ಅದು ಅಳಿಸೋಗೈತು. ಅಳಿಸೋಗಿರೋದಕ್ಕೇನೆ ತಿಂದಿಲ್ಲ ನೈಟು. ಬಾಕ್ಸ್ ಅಲ್ಲಿ ಇಕ್ಕಿದ್ರೆ ಅಳಿಸುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಂಗಾರೆ ಯಾವಾಗ ಹೋಗ್ತೀವಮ್ಮ ಅಲ್ಲಿಗೆ? ಹೌದಾ? ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಸೊ ಇವತ್ತೇನ್ ಸ್ಪೆಷಲ್ ಅಂದ್ರೆ ನಮ್ಮ ಅಕ್ಕಂಗೆ ನಿನ್ನೆ ಗಂಡ್ಪಾಪು ಆಯ್ತಂತೆ. ಬೆಂಗಳೂರಲ್ಲಿ ಇದ್ದಾರೆ ಮಧು ಅಕ್ಕ ಮತ್ತೆ ನಮ್ಮ ಭಾವ ವಿಷ್ಣು ಭಾವ. ಸೊ ಅವರಿಗೆ ಗಂಡ್ ಮಗು ಆಗಿದೆಯಂತೆ. ಸೊ ಸಂಡೇ ಹೋಗ್ಬೇಕು. ಈಗ ಮಮ್ಮಿ ಹತ್ರ ತಿಂಡಿ ಈಸ್ಕೊಂಡಿದ್ದೀನಿ. ಸೊ ಈಗ ಸಾಹೇಬ್ರು ಎಲ್ಲಿದ್ದಾರೆ ಕೇಳಬೇಕು. ಸೊ ಲೆಟ್ಸ್ ಗೋ. ಯೋ ಗಾಯ್ಸ್, ಈಗ ಮಣಿ ಕೆಲ್ಸಕ್ಕೆ ಹೋದ. ಸೊ ಅವನು ತಿಂಡಿ ತಿಂದಿಲ್ಲ. ಇನ್ನು ನಾನು ಈಗ ಜಸ್ಟ್ ಎದ್ದು ಮುಖ ತೊಳ್ಕೊಂಡೆ. ಕ್ಯಾ ಬಾತ್ ಹೈ ಸರ್, ಕ್ಯಾ ಬಾತ್ ಹೈ ಸರ್. ಈಗ ತಿಂಡಿ ಮಾಡ್ಬೇಕು ನಾನು. ಊಟ ಮಾಡೋಣ ಅಂತ ಬಂದಿದ್ದೆ. ಧೂಳ್ ನೋಡಿ, ಧೂಳ್ ತೋರಿಸ್ತೀನಿ. ಹೋಗೇ ಬಿಡ್ತು. గన్నెత్తార కాల్ చేసి అన్నమని జైలుకి వెళ్ళిపోతా. నాకు ఒక గన్నెత్తారా? ಅದು ಧೂಳದು. ಶಿವಮೊಗ್ಗದಿಂದ ಅಮ್ಮ ಬಂದಿತ್ತು. ಸೊ ಹೂವ ತಣಕ್ಕೆ ನಿಲ್ಸಿದೀವಿ. ಅವರೇ ಮಣಿಯವ್ರಮ್ಮ, ನಮ್ಮಮ್ಮನು. BMW ಬ್ರೋ, BMW ಮೈ ಫೇವ್ರೆಟ್ ಕಾರ್ ಬ್ರೋ. ಗಾಯ್ಸ್, ಮೈ ಫೇವ್ರೆಟ್ ಕಾರ್ ಬ್ರೋ, BMW. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. BMW. ಸೊ ಈಗ ಅಮ್ಮ ಹೂವ ತಾಂತ ಇದ್ದಾರೆ. ತಾಂತಿದ್ದಂಗೆ ಡೈರೆಕ್ಟು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಶಿವಮೊಗ್ಗದ ಗಾಡಿ ಹತ್ತಿಸ್ಬೇಕು, ಶಿವಮೊಗ್ಗದ ಬಸ್ ಹತ್ತಿಸ್ಬೇಕು. ಬರ್ತಾವ್ರಲ್ಲ. ಯೋ ಗಾಯ್ಸ್, ಅಮ್ಮ ಶಿವಮೊಗ್ಗಕ್ಕೆ ಹೋಗ್ಬೇಕಿತ್ತು. ಸೊ ಬಿಟ್ವಿ, ಬಸ್ ಹತ್ತಿಸಿದ್ವಿ ಚಿತ್ರದುರ್ಗಕ್ಕೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಹೋಗ್ತಾರೆ. ಸೊ ಈಗ ವೆಯ್ಟ್ 5 minutes. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯೋ ಗಾಯ್ಸ್, 2 ಕುಷ್ಕ ತಾಂಡ್ವಿ. ಈಗ ರೂಮ್ಗೆ ಹೋಗ್ಬೇಕು. ಈಗ ನಾವು ಕರೆಕ್ಟ್ ಎಲ್ಲಿದ್ದೀವಿ ಗೊತ್ತಾ? ನಮ್ಮ ಮನೆ ಹೋಟೆಲು. ಯೋ ಗಾಯ್ಸ್, 2 ಕುಷ್ಕ ತಾಂಡಿದ್ದೀವಿ. ನನಗೂ ಮತ್ತೆ ಮಣಿಗೂ 100 rupees. ಸೊ ಈಗ ತಿನ್ಬೇಕು. ರೂಮ್ಗೆ ಹೋಗಿ ಇಲ್ಲೇ ತಿನ್ನೋಣ ಅಂದ್ಕೊಂಡೆ. ಇಲ್ಲಿ ಬೇಡ, ರೂಮ್ಗೆ ಹೋಗೋಣ ಅಂತ. ಸರಿ, ರೂಮ್ಗೆ ಹೋಗಿ ಅಲ್ಲೇ ಊಟ ಮಾಡ್ತೀವಿ ಕುಷ್ಕಾನ. ಗಾಡಿ ಯಾಕೋ ವೈಬ್ರೇಟ್ ಬರ್ತೈತೆ ಅಂತ ನಾನು ಒದ್ದಾಡ್ತಿದ್ರೆ